ನೋಡಿ ಹೂನೆರ ಈಗ ಬಂದಿದೆ ಅಂತ ನೋಡಿ ಹೂನೆರ ಮಾಡ್ತಾಯಿದ್ದೀನಿ. ಇದು ನಮ್ಮ ತೋಟದ್ದು ಬೆಂಡೆಕಾಯಿ ತೊಗೊಂಬಂದಿದ್ದೀವಿ. ಸೀಬೆ ಗಿಡ, ಬೆಂಡೆಕಾಯಿ ಗೌರಿಕಾಯಿ ಹತ್ರ ಬಂದಿದೆ ಅಂತ ಹೂನೆರ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಇವತ್ತು ಊರಿಂದ ಬಂದ ತಕ್ಷಣ 3 ಗಂಟೆ ಆಗಿದೆ. ತೋಟಕ್ಕೆ ಹೋದ್ವಿ. ಎಂತಕ್ಕಂದರೆ ಸ್ವಲ್ಪ ತರಕಾರಿ, ಹೂವು, ಹಣ್ಣು ಎಲ್ಲ ಕಿತ್ಕೊಬರ್ಬೇಕಿತ್ತು. ಹಾಗಾಗಿ ಹೋಗಿದ್ದೀವಿ. ಬನ್ನಿ ಈಗ ಗಿಡದ ಹತ್ರ ಹೋಗ್ತಾಯಿದ್ದೀನಿ. ನೋಡಿ ಸೀಬೆಹಣ್ಣು ಎಷ್ಟೊಂದು ಆಗಿದೆ ಅಂತ ಅಲ್ಲಿಗೆ ಹೋಗ್ತಾಯಿದ್ದೀನಿ. ನೋಡಿ ತೋರಿಸ್ತಾಯಿದ್ದೀನಿ ಯಾವ ಥರ ಇದೆ. ದೊಡ್ಡ ಮರ ಆಗಿಬಿಟ್ಟಿದೆ, ತುಂಬ ಹಣ್ಣು ಬಿಟ್ಬಿಟ್ಟಿದೆ. ನನಗೆ ಸಿಕ್ಕಿದ್ದು ಅಷ್ಟು ಕಿತ್ಕೊಂಡಿದ್ದೀನಿ. ಇನ್ನಿದ್ದೆಲ್ಲ ಜಾಸ್ತಿ ಪಕ್ಷಿಗಳೆಲ್ಲ ತಿಂದು ಕೆಳಗಡೆ ಬೀಳಿಸ್ಬಿಟ್ಟಿದ್ದಾವೆ. ಯಾವ ಥರ ಹಣ್ಣಾಗಿದ್ದಾವೆ ಅಂತ ನೋಡಿ. ತುಂಬ ಹಣ್ಣು ಅಂದರೆ ತುಂಬ ಸ್ವೀಟ್ ಇರ್ತವೆ ಇದರಲ್ಲಿ. ಇದಕ್ಕೆ ಗೊಬ್ಬರ ಆಗಲಿ ಔಷಧಿ ಆಗಲಿ ಏನೂ ಹಾಕಿರಲ್ಲ. ನ್ಯಾಚುರಲಾಗಿ ಅದೇ ಬೆಳ್ಕೊಂಡು ಇದು ಮಾಡೋದು. ಮಳೆ ನೀರು ಮತ್ತು ಯಾವಾಗಾದರೂ 2 ತಿಂಗ್ಳಿಗೆ 3 ತಿಂಗ್ಳಿಗೆ ಒಂದು ಸತಿ ನೀರು ಬಿಡ್ತಾ ಇರ್ತೀವಿ ಅಷ್ಟೇ. ಇಲ್ಲಿ ನೋಡಿ ಕೆಳಗಡೆ ತುಂಬ ಬಿದ್ದಿದ್ದಾವೆ. ಅದನ್ನು ತೋರಿಸೋಣ ಅಂದ್ಕೊಂಡು ನೋಡಿದ್ ಕಾಣಿಸ್ತಾ ಇದೆ ಸ್ವಲ್ಪ ಬಿದ್ದಿರೋದು. ನೋಡಿ ಫುಲ್ ಕೆಳಗಡೆ ಸಮೇತ ಹಣ್ಣಾಗ್ಬಿಟ್ಟಿದ್ದಾವೆ. ನೋಡಿ ಇಷ್ಟು ಒಂದು ಕಾಯಿ ಸಿಕ್ಕಿದೆ. ಎಷ್ಟು ಹಣ್ಣು ಇಟ್ಕೊಂಡಿದ್ದೀನಿ, ಕೆಳಗಡೆ ಇಟ್ಟಿದ್ದೀನಿ. ಕಿತ್ತಿ ಮನೆಯವರು ವಾಲ್ ಚೇಂಜ್ ಮಾಡಿ ಬರ್ತೀನಿ ಅಂತ ಹೋದರು. ನೋಡಿ ಇಷ್ಟು ದೊಡ್ಡ ಮರ ಆಗಿಬಿಟ್ಟಿದೆ ಅಂತ ನೋಡಿನೇ ಖುಷಿ ಆಗೋಯಿತು. ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಹಾಗಾಗಿ ನಾವು ನೋಡಿ ಅಡಿಕೆ ಗಿಡ, ಜೋಳ, ಇದು ಜೋಳ ಇನ್ನು ಹಾಕಿದ್ದೀವಿ. ಇನ್ನೇನು ಇನ್ನು 3 ಮಂತ್ಸ್ ಬರುತ್ತೆ. ಇನ್ನು ಈಗ ಚಿಕ್ಕದಿದೆ. ಈ ಸತಿ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೆ. ತುಂಬ ದಪ್ಪ ಬೀಜ ಕುಚ್ಚಿಲ್ಲ ಅವರು. ತೆಳ್ಳಗೆ ಮಳೆ ಬಂದುಬಿಟ್ಟು ಸ್ವಲ್ಪ ಬೇರೆ ಹೋಗ್ಬಿಟ್ಟಿದೆ. ನೋಡಿ ಅಲ್ಲೆಲ್ಲ ಖಾಲಿ ಪ್ಲೇಸ್ ಇದೆ, ಆ ಥರ ಆಗಿಬಿಟ್ಟಿದೆ. ಅಲ್ಲಿ ನೋಡಿ ಅಲ್ಲಿದ್ದಾರೆ ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ಅಂತ. ಏನಿಲ್ಲ, ನಾಳೆ ಔಷಧಿ ಹೊಡಿಯೋಕ್ಕೆ ಡ್ರಮ್ ಬೇಕಿತ್ತು, ಹಾಗಾಗಿ ತರೋದಕ್ಕೆ ಹೋಗಿದ್ದಾರೆ. ಇನ್ನೇನು ನಾನು ಹಣ್ಣು ಕಿತ್ಕೋತಾ ಇದ್ದೆ. ಇನ್ನೊಂದು ಅದೇ ರೋಡಲ್ಲಿ ಫುಲ್ ಮೇಲ್ಗಡೆ ಬಂದ್ವಿ. ಇನ್ನೇನು ತರಕಾರಿ ಎಲ್ಲ ಬೆಳೆದು ನಿಂತ್ಬಿಟ್ಟಿದೆ. ಊರಿಗೆ ಹೋಗಿದ್ವಲ್ಲ, ಹಾಗಾಗಿ ಗೌರಿ ಗಿಡ ಮತ್ತು ಬೆಂಡೆ ಗಿಡ ತುಂಬ ಬಂದುಬಿಟ್ಟಿದ್ದಾವೆ. ಮೂಲಂಗಿ ಇನ್ನೂ ಬಂದಿಲ್ಲ ಇವತ್ತು, ಹಾಗಾಗಿ ಮೂಲಂಗಿ ಕಿತ್ತಿಲ್ಲ. ಮೂಲಂಗಿ ಭಾನುವಾರ ಕೀಳೋಣ ಅಂತ ಹೇಳಿದ್ರು, ಹಾಗಾಗಿ ಮೂಲಂಗಿ ಭಾನುವಾರ ಕೀಳ್ತೀವಿ. ಇನ್ನೇನು ಗೌರಿಕಾಯಿ ಮತ್ತು ಬೆಂಡೆಕಾಯಿ ಕಿತ್ಕೊಂಡು ಹೋಗೋಣ ಅಂದ್ಕೊಂಡೆ. ನೋಡಿ ಇಲ್ಲಿ ಗೌರಿಕಾಯಿ ಕೀಳ್ತಾ ಇದ್ದೀನಿ ಒಬ್ಬಳೇ. ಮನೆಯವರು ನೀರು ಹಿಡಿತೀನಿ ಬರ್ತೀನಿ ಅಂತ ಹೇಳಿದ್ರು. ಆಯಿತು, ಅವ್ರು ಬರೋವರೆಗೂ ನಾನು ಒಬ್ಬಳೇ ಕೀಳೋಣ ಅಂತ ಹೇಳ್ಬಿಟ್ಟು ಗೌರಿಕಾಯಿ ಕೀಳ್ತಾ ಇದ್ದೀನಿ. ಅವ್ರು ಬಂದು ಬೆಂಡೆಕಾಯಿ ಕೀಳ್ತಾರೆ. ಅವರೇನೋ ಕೀಳ್ತಾ ಇರಲಿಲ್ಲ, ಇವತ್ತು ಬೈದಿದ್ದಕ್ಕೆ ಬೆಂಡೆಕಾಯಿ ಕೀಳ್ತಾ ಇದ್ದಾರೆ. ಅವ್ರಿಗೆ ತೋರಿಸೋದಕ್ಕೆ ಮತ್ತೆ ಬೈತಾರೆ ಅವ್ರನ್ನ ತೋರಿಸಿದ್ರೆ. ಹಾಗಾಗಿ ಎಲ್ಲ ತರಕಾರಿಗಳನ್ನೆಲ್ಲ ಕಿತ್ಕೊಂಡು ಇನ್ನೇನು ಮನೆಗೆ ಹೊರಡೋ ಸಮಯ ಆಯಿತು. ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗು ಕಾಯ್ತಾ ಇರುತ್ತೆ. ಮಲಗಿತ್ತು ಬರಬೇಕಾದ್ರೆ, ಎದ್ದಿದೆ ಏನೋ ಗೊತ್ತಿಲ್ಲ. ಇನ್ನೇನು ಹೋಗಿದ ತಕ್ಷಣ ಅದೇನು ಮಾಡ್ತೈತೋ ಪಾಪ, ಅಳ್ತೋ ಏನೋ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಅಲ್ಲೇ ನಮ್ಮ ಸೈಡೆಲ್ಲ ಶೇಂಗಾ ಎಲ್ಲ ಕಿತ್ಬಿಟ್ಟಿದ್ದಾರೆ. ನಾವು ಕೀಳಬೇಕು ದಸರಾ ಮುಗಿಸ್ಕೊಂಡು. ಇನ್ನೇನು ಮನೆಗೆ ಬಂದಾಯಿತು. ನೋಡಿ ಇಲ್ಲಿ ಬೆಂಡೆಕಾಯಿ ಎಲ್ಲ ಕಿತ್ಕೊಂಬಂದಿದ್ದೀವಿ. ಪಾಕೆಟಲ್ಲಿ ಹಾಗೇ ಇದೆ. ನಾವು ಬಲ್ತಿರೋ ತೆಗ್ದಾಕ್ಬಿಟ್ಟಿದ್ದೀವಿ. ಹೀರೆಕಾಯಿ ಇತ್ತು ಸ್ವಲ್ಪ, ಹಣ್ಣು, ಹೂವು, ಸುಗಂಧರಾಜ ತುಂಬ ಸಿಕ್ಕಿದ್ದಾವೆ ಇವತ್ತು. ಸಂಜೆ ಆರ ಮಾಡಬೇಕು. ಇಲ್ಲಿ ನೋಡಿ ಪಾಪುಗೆ ಏನಾಯಿತು ಅಂತ ಬೀಳಿಸೇ ಬಿಟ್ಟು ಪಾಪ ಬಿದ್ದೇ ಬಿಟ್ಟು. ಇಲ್ಲಿ ನೋಡಿ ಇಲ್ಲಿ ಇವನು ನಮ್ಮ ಅಕ್ಕನ ಮಗ, ಅವನು ಬಂದಿದ್ದಾನೆ. ಅವ್ನು ಕಾರಲ್ಲಿ ಆಟ ಆಡ್ತಿದ್ದಾನೆ. ಇವನು ಅವನ್ನ ನೋಡ್ತಾನೆ, ಒಂದು ಸತಿ ಟಿ ವಿ ನೋಡ್ತಾನೆ. ಇನ್ನೇನು ನಾನು ಅವನ್ನ ಮಲಗಿಸ್ಬಿಟ್ಟು ಹೂವು ಏರಿಸೋದ ಹಾರ ಮಾಡಬೇಕಿತ್ತು. ನಾಳೆ ಸ್ಯಾಟರ್ಡೆ ಅಲ್ವಾ, ಹಾಗಾಗಿ ಆಂಜನೇಯನ ಪೂಜೆ ಮಾಡಬೇಕು. ಮನೆ ದೇವ್ರ ಆಂಜನೇಯ ಪೂಜೆ ಮಾಡಬೇಕು ಅಂತೇಳಿ ಹೂವು ಸಿಕ್ಕಿರೋದ್ರಿಂದ ಹೂವು ಹಾರ ಮಾಡೋಣ ಅಂತೇಳ್ಬಿಟ್ಟು ಏರಿಸ್ತಾ ಇದ್ದೀನಿ. ನಾನು ಟಿ ವಿ ನೋಡಿಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಏರಿಸ್ತಾ ಇದ್ದೀನಿ. ಹಾರ ಮಾಡ್ತಾ ಇದ್ದೀನಿ. ಹೂವು ಏರಿಸ್ತಾ ಇದ್ದೀನಿ ಹಾರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೇನು ಹಾರ ರೆಡಿ ಆಗೋ ಸ್ಟೇಜ್ ಬಂತು. ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಹಾರನ ಅಷ್ಟು ನೀಟಾಗಿ ಮಾಡೋಕ್ಕೆ ಬರೋಲ್ಲ, ಬಂದಂಗೆ ಮಾಡ್ತಾಯಿದ್ದೀನಿ. ನೋಡಿ ಪರವಾಗಿಲ್ಲ, ತುಂಬ ಚೆನ್ನಾಗೇ ಬಂದಿದೆ. ಸರಿ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.